ಶಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟರ ಭಾಗ್ಯಕ್ಕಾಗಿ ಸ್ತೋತ್ರ. ಬನ್ನಿ, ಬೇಗನೆ ನಮ್ಮ ಸಭೆಗಳಿಗೆ ನಾವು ಸಿದ್ಧರಾಗೋಣ. ಒಂದು ಸಣ್ಣ ವಾಕ್ಯ ನಾವು ಧ್ಯಾನ ಮಾಡಿಕೊಂಡು ಈ ದಿನ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಕೀರ್ತನೆ ಗ್ರಂಥ, ಕೀರ್ತನೆಗಳು 86ನೇ ಅಧ್ಯಾಯ 7ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ 86 ವರ್ಸ್ 7. ನನ್ನ ಇಕ್ಕಟ್ಟಿನ ದಿವಸದಲ್ಲಿ ನಿನ್ನನ್ನು ಕರೆಯುವೆನು, ನೀನು ನನಗೆ ಉತ್ತರ ಕೊಡುವಿ. ಇನ್ ದ ಡೇ ಆಫ್ ಮೈ ಟ್ರಬಲ್ ಐ ವಿಲ್ ಕಾಲ್ ಅಪಾನ್ ಥೀ ಅಂಡ್ ಥೌ ವಿಲ್ಟ್ ಆನ್ಸರ್ ಮೀ. ಭಕ್ತನು ಹೇಳುತ್ತಾ ಇದ್ದಾನೆ, ಸ್ವಾಮಿ, ನನ್ನ ಇಕ್ಕಟ್ಟಿನ ದಿನದಲ್ಲಿ ನಾನು ನಿನ್ನನ್ನು ಮಾತ್ರ ಕರೆಯುವೆನು. ಯಾಕಂದ್ರೆ ಈ ವ್ಯಕ್ತಿಗೆ ಅನುಭವ ಆಗಿದೆ, ನಾನು ಮನುಷ್ಯರನ್ನ ಕರೆದು, ಬಂಧು ಬಲಗ ಸ್ನೇಹಿತರನ್ನ ಕರೆದು ತುಂಬಾ ಮೋಸಗೊಂಡಿದ್ದೀನಿ. ಆತನು ಇವಾಗ ಇಟ್ಟಿರೋ ನಿರೀಕ್ಷೆ ಏನಂದ್ರೆ, ನಾನು ಇವರನ್ನು ಅವರನ್ನು ಕರೆಯೋದಕ್ಕಿಂತ ನನ್ನ ಜೀವದಾಯಕನು, ನನ್ನ ಸೃಷ್ಟಿಕರ್ತನು, ನನ್ನ ರಕ್ಷಕನು ಯೇಸು ಸ್ವಾಮಿನ ಮಾತ್ರ ಕರೆಯುವೆನು, ನೀನು ನನಗೆ ಉತ್ತರ ಕೊಡುವಿ. ಈ ವ್ಯಕ್ತಿ ಹೇಳುತ್ತಾ ಇದ್ದಾನೆ, ನಾನು ನಿನ್ನನ್ನು ಕರೆಯುವಾಗ ನೀನು ನನಗೆ ಉತ್ತರ ಕೊಡುವ ದೇವರಾಗಿದ್ದೀಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇನ್ ದ ಡೇ ಆಫ್ ಮೈ ಟ್ರಬಲ್ ಐ went to so many people, but nobody helped me. But when I call upon you, you will answer me. ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರಿಯ ದೇವರ ಮಕ್ಕಳೇ. ಕಷ್ಟ ಕಾಲದಲ್ಲಿದ್ದೀರಾ, ನಾವೆಲ್ಲರೂ ಇಕ್ಕಟ್ಟಿನ ಕಾಲದಲ್ಲಿದ್ದೀವಿ. ಈ ಇಕ್ಕಟ್ಟಿನ ಸಮಯದಲ್ಲಿ, ಈ ಮುಂಜಾನೆ ವೇಳೆಯಲ್ಲಿ ನೀವು ಯಾರ ಬಳಿಗೆ ಬರಬೇಕು, ಯಾರನ್ನ ಕೂಗಬೇಕು? ನನ್ನ ಇಕ್ಕಟ್ಟಿನ ದಿವಸಗಳಲ್ಲಿ ನಿನ್ನನ್ನು ಮಾತ್ರ ಕರೆಯುವೆನು. ನೀವು ಕೂಡ ಇಕ್ಕಟ್ಟಿನಲ್ಲಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಯಾರನ್ನ ಕರೀತಾ ಇದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ದೇವರನ್ನು ಕರೆಯೋಣ. ನೀನು ನನಗೆ ಉತ್ತರ ಕೊಡುವಿ. ನಿಶ್ಚಯವಾಗಿ ದೇವರು ನಿಮಗೆ ಉತ್ತರ ಕೊಡುತ್ತಾರೆ. ಹಲ್ಲೆಲೂಯಾ. ಅನುಭವ ಇದೆ, ಅದೇ ಹೇಳ್ತಾ ಇದ್ದೀನಿ. ಇಕ್ಕಟ್ಟಿನ ಪ್ರಾಯದಲ್ಲಿ ನಾನು ಯಾವತ್ತೂ ದೇವರನ್ನ ಕರೆದಿದ್ದೀನೋ, ಮೊರೆ ಇಟ್ಟಿದ್ದೀನೋ, ದೇವರು ನನಗೆ ಉತ್ತರ ಕೊಟ್ಟಿದ್ದಾರೆ. ಆ ದೇವರು ಈ ದಿನ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸಂಗಡವಿದ್ದಾರೆ, ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಕೇಳೋಣ, ಹೇಳೋಣ, ದೇವರ ಉತ್ತರವನ್ನು ಪಡ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಇಕ್ಕಟ್ಟಿನಲ್ಲಿದ್ದೀರಾ? ನಿಮಗೆ ಇಕ್ಕಟ್ಟಿನಲ್ಲಿದ್ದೀರಾ? ಬನ್ನಿ, ಪ್ರಾರ್ಥನೆಯಿಂದ ದೇವರಿಗೆ ನಮ್ಮ ಇಕ್ಕಟ್ಟುಗಳು ತಿಳಿಸಿದರೆ ದೇವರು ನಮಗೆ ಉತ್ತರ ಕೊಡ್ತಾರೆ. ಮಹೋನ್ನತನೇ, ಪರಿಶುದ್ಧನೇ, ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಇಕ್ಕಟ್ಟಿನಲ್ಲಿರುವ ಪ್ರತಿಯೊಬ್ಬ ಮಕ್ಕಳ ಪ್ರಾರ್ಥನೆಯನ್ನು ಲಾಲಿಸಿ ಅವರು ಕರೆಯುವಾಗ ನೀನು ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ಸಾಕ್ಷಿಯಾಗಿ ನೀನು ಈ ಲೋಕದಲ್ಲಿ ಬಾಳೋದಕ್ಕೂ ಬೆಳೆಯೋದಕ್ಕೂ ಅವಕಾಶ ನೀಡಯ್ಯ. ಹೌದು ರಾಜ್ಯ, ಕೇಳುತ್ತಿರೋ ಈ ಮಕ್ಕಳ ಜೀವನದಲ್ಲಿ ಸಹಾಯ ಎಲ್ಲ ಕಡೆಯಿಂದ ಅಪ್ಪ ಮುಚ್ಚಲ್ಪಟ್ಟಿದೆ ಅಯ್ಯ. ನಿನಗೆ ಈ ಮುಂಜಾನೆ ವೇಳೆಯಲ್ಲಿ ಕರೀತಾ ಇದ್ದಾರೆ. ಅವ್ರ ಇಕ್ಕಟ್ಟಿನ ಕಾಲದಲ್ಲಿ ನೀನು ಅವರಿಗೆ ಉತ್ತರವನ್ನು ಕೊಟ್ಟು ಅವರನ್ನು ನೀನೇ ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವುಳ್ಳ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯ ದೇವರ ಜನರೇ, ನಾಳೆ ಮರಳಿ ಒಂದು ಅತಿ ಉತ್ತಮವಾದ ವಾಕ್ಯಗಳಿಂದ ನಾವು ಮತ್ತೆ ಪ್ರಾರಂಭ ಮಾಡೋಣ. ದೇವರು ಈ ದಿನ ತನಕ ನಮ್ಮನ್ನು ನಡೆಸಿರೋದಕ್ಕಾಗಿ ಸ್ತೋತ್ರ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.